ನಮಸ್ಕಾರ KF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆ ನಮ್ಮ ಕಾಳನ್ನು ತಗೊಂಡ್ಬಂದು ಸರ್ವಿಸಿಗೆ ಬಿಟ್ಟಿದ್ದೆ. ಸೊ ಇವತ್ತು ಅದ್ಭುತವಾದ ವಾಟರ್ ವಾಶ್ನ ಮಾಡಿ ಸಾಕಾದಾಗಿ ಮಾಡಿಕೊಟ್ಟಿದ್ದಾರೆ. ಓ, ಇದು ಕಿತ್ತೋಗಿತ್ತು, ಇದನ್ನು ಹಾಕ್ಕೊಟ್ಟಿದ್ದಾರೆ. ಹೆಂಗೆ ಇದು ಸಾಧ್ಯ? ಪರವಾಗಿಲ್ಲ, ಸಾಕಾದಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ. ಸೊ ಈಗ ಒಂದು ಟ್ರಯಲ್ ಹೋಗಿ ಬಂದ್ಬಿಡೋಣ. ಅರುಣ್ ಸರ್ ಬರ್ತಾರೆ, ಬಂದಮೇಲೆ ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಸೊ ಈ ಸಲ ಏನು ಮೇಜರ್ ಚೇಂಜ್ ಮಾಡಿಸಿದ್ದೀವಿ ಅಂತಂದರೆ, ನಿಮಗೆ ಗೊತ್ತು, ನಾನು ಡೆಲ್ಲಿಗೆ ಹೋಗಿದ್ದಾಗ ಈ ಒಂದು ಸೈಡ್ ಸ್ನಾರ್ಕಲ್ ಬರುತ್ತಲ್ಲ, ಇದನ್ನು ಹಾಕ್ಸಿದ್ದೆ, ವರ್ಕಿಂಗ್ ಸ್ನಾರ್ಕಲ್ಲು. ಬಟ್ ನನಗೆ ಅದೇನಾಗ್ತಿತ್ತು ಅಂತಂದರೆ, ಜಾಸ್ತಿ ಸ್ಪೀಡಾಗಿ ಏನಾದ್ರು ಹೊಡಿಬೇಕಾದ್ರೆ ಆಕ್ಸಿಲೇಟರ್ ಕೊಟ್ಟರೆ ಫುಲ್ ಜೋರು ಸೌಂಡ್ ಬರೋದು, ಆಮೇಲೆ ಪಿಕಪ್ ಇದರಿಂದ ಡ್ರಾಪ್ ಆಗ್ತಿದೆ ಅನ್ನೋ ಫೀಲ್ ಆಯಿತು ನನಗೆ. ಅದಕ್ಕೆ ಈ ಸಲ ಅರುಣ್ ಸರ್ಗೆ ಹೇಳ್ಬಿಟ್ಟು ಇದನ್ನು ಡಮ್ಮಿ ಮಾಡಿಸಿದ್ದೀನಿ. ನೋಡಿ, ಅಂದರೆ ಸ್ನಾರ್ಕಲ್ ಏನು ವರ್ಕಿಂಗ್ ಇಲ್ಲ ಇವಾಗ, ಜಸ್ಟ್ ಒಂದು ಡಮ್ಮಿ ಟೈಪ್ ಇಟ್ಬಿಟ್ಟು ಹಿಂಗೆ ಇಟ್ಟಿರೋದ್ರಿಂದ ಮೇ ಬಿ ಮೈಲೇಜ್ ಇದರಿಂದ ಇಂಕ್ರೀಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಇದ್ರದ್ದು ನೋಡಿ ಸಿಂಪಲ್ ಆಗಿದೆ. ಇದು ಹೆಂಗೆ ಸರ್? ಇದು 100% ಇರುತ್ತೆ ಸರ್. ಇಲ್ಲಿ ನೋಡಿ, ಬೋಲ್ಟ್ ಎರಡು ಅಷ್ಟೇ. ಓಕೆ, ಇಲ್ಲಿ ಫಿಟ್ ಮಾಡ್ಬಿಟ್ಟು ಈ ಕನೆಕ್ಷನ್ ಇಲ್ಲಿ ಕೊಡೋದು. ಈಗ ಏರ್ ಹೆಂಗೆ ಹಿಂಗೆ ಓಪನ್ ಆಗಿ ತಗೊಳ್ಳೋದು ಸರ್? ಕೆಳಗಡೆ ಹೋಲಿದೆ ನೋಡಿ, ಇಲ್ಲಿದೆ ನೋಡಿ. ಓಕೆ, ಕೆಳಗಡೆ ಹೋಲಿದೆ ನೋಡಿ, ಈ ಪ್ಲಾಸ್ಟಿಕ್ ಪೀಸ್ ಇದೆಯಲ್ವಾ, ಇದ್ರೊಳಗಡೆ ಡೈರೆಕ್ಟ್ ಆಗಿ ಅಲ್ಲಿಂದ ಏರ್ ಫ್ಲೋ ಆಗುತ್ತೆ. ಈಸಿಯಾಗಿ ಹೋಗುತ್ತೆ, ಫಿಲ್ಟರ್ ಎಲ್ಲ ಕ್ಲೀನ್ ಆಗುತ್ತೆ. ಇಲ್ಲಿಂದ ಈಸಿಯಾಗಿ ಹೋಗುತ್ತೆ. ನಿಮ್ಗೆ ಅಲ್ಲಿಂದ ಬರ್ಬೇಕಾದ್ರೆ ಹಿಂಸೆ ಇದಾಗತ್ತೆ. ಆಮೇಲೆ ಇದು ರೂಟ್ ಫುಲ್ ಹಿಂಗೆಲ್ಲ ಬಂದು ಹಿಂಗಿತ್ತು. ಸೊ ನೋಡಿ, ಈ ಸೈಡಿಂದ ಎಳ್ಕೊಳ್ಳೋಕ್ಕೂ ಡೈರೆಕ್ಟಾಗಿ ಬರೋ ಫೋರ್ಸ್ಗೆ ಗಾಳಿ ಆರಾಮಾಗಿ ಇಲ್ಲಿ ಎಳ್ಕೊಳ್ಳೋಕ್ಕೂ ಮೈಲೇಜು ಇನ್ಕ್ರೀಸ್ ಆಗುತ್ತೆ. ಈಗಲೇ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸಿ ನೋಡೋಣ, ಒಂದು ಹೈವೇಲಿ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಮೇಜರ್ ಕೆಲಸ ಅಂತ ಇನ್ನೇನು ಆಗಿಲ್ಲ, ಯಾಕೆಂದರೆ ಆಲ್ರೆಡಿ ರೆಗ್ಯುಲರ್ ಸರ್ವಿಸೇ ಮಾಡಿದ್ದಿದ್ದಲ್ವಾ. ಸೊ ಹಂಗಾಗಿ ಟೋಟಲ್ 10,700 ರೂಪಾಯಿ ಆಗಿದೆ. ಓಕೆನಾ? ಮೇಜರ್ ಇನ್ನೇನಿಲ್ಲ ಅಲ್ಲ ಅರುಣ್ ಸರ್? ಇದು ಹಾಕಿದ್ರಾ ಯಾರಾದರೂ? ನಾನು ಅದೇ ನೋಡಿದೆ, ಇದೇನಿದು ಅಂತ. ಅದು ನಿಮ್ಗೆ 2 ಇತ್ತು, X1 ನಾನು ಎತ್ಕೊಂಡು ಹಾಕಿದೆ. ಇತ್ತ ನಿಮ್ಮ ಹತ್ರ? ಹೌದಾ? ಅದು ಬೇರೆದ್ರಲ್ಲಿತ್ತು, ಕಟ್ ಮಾಡಿ ಅದ್ರಲ್ಲಿ ಹಾಕಿದೆ. ಥ್ಯಾಂಕ್ ಯು ಸೊ ಮಚ್. ಅದು ನಿಮಗೆ ಸಿಸ್ಟಮ್ ಒಂದು ಹೇಳಿದ್ನಲ್ಲ ಸರ್, ಅದು ನಿಮಗೆ ಒಂದು 2-3 ಡೇಸ್ ನಮ್ಮ ಪೆನ್ ಡ್ರೈವ್ ತೊಗೊಂಬರ್ತಾನೆ, ಸಾಫ್ಟ್ವೇರ್ ತೊಗೊಂಬರ್ತಾನೆ, ಅಪ್ಡೇಟ್ ಮಾಡ್ಕೊಡ್ತೀನಿ. ಡನ್. ಇದು ಆಕ್ಚುಲಿ ವಿಂಡ್ಶೀಲ್ಡ್ ಹೆವಿ ಸ್ಕ್ರಾಚ್ಗಳು ಆಗಿದೆ ಅಲ್ವಾ? ಹೌದು ಸರ್, ಅದು ನಿಮ್ಗೆ ಮಾಡಿ ಸಣ್ಣ ಧೂಳುಗಳು ಅದೆಲ್ಲ ಇರುತ್ತಲ್ಲ, ಸೊ ವೈಪ್ ಮಾಡಿ ಸ್ಪ್ರೇ ಮಾಡ್ತೀವಲ್ಲ, ಸೊ ಅವಾಗ ನಿಮಗೆ ಇರುತ್ತೆ. ಈಗ ಒಂದಷ್ಟು ಜನ ಇದಕ್ಕೆ ಹಳೆ ವಿಡಿಯೋದಲ್ಲಿ ಹೇಳಿದ್ರು, ಹಾಕಿದಾಗ ವಿಂಡ್ಶೀಲ್ಡ್ ನೀವು ಕ್ಲೈಮ್ ಮಾಡ್ಕೊಂಬಿಡಿ ಇವಾಗಲೇ, ಅದೇನು ತೊಂದರೆ ಮಾಡ್ಬೋದು ಸರ್, ಏನು ತೊಂದರೆ. ನೀವು ಯಾವಾಗ ಹೇಳ್ತೀರೋ ಅವಾಗ ಮಾಡ್ಸೋಣ, ಬಟ್ ಒಂದು 3 ಡೇಸ್ ಟೈಮ್ ಮಾಡಿಸ್ಕೊಬೇಕಾಗತ್ತೆ. ಆದರೆ ಬಿಟ್ಟು ಬಿಡಬೇಕು ಗಾಡಿ, ಯಾಕಂದ್ರೆ ಇನ್ಶೂರೆನ್ಸ್ಗೆ ನಾನು ಫಸ್ಟ್ ಸರ್ವೇರ್ಗೆ ಫೋನ್ ಮಾಡಿ ಅವ್ರು ಬಂದು ಅದು ಅಪ್ರೂವಲ್ ಕೊಟ್ಟು ಅದಾದ್ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಅವರು ನಿಮಗೆ ಲಯಬಿಲಿಟಿ ಲೆಟರ್ ಬರೋವರೆಗೂ ನಿಮ್ಗೆ ಗಾಡಿ ಇಲ್ಲೇ ಇರುತ್ತೆ. ಸರಿ, ನಾನು ಹಂಗಾರೆ ಒಂದು ಫ್ರೀ ಟೈಮ್ ನೋಡ್ಕೊಂಡು ಖಂಡಿತ ಸರ್, ಖಂಡಿತ ಬಿಡ್ತೀನಿ. ಈಗ ಸದ್ಯಕ್ಕೆ ಹಂಗೆ ಇರಲಿ ನನ್ನ ಹತ್ರನೇ. ಯಾವ ಕಡೆ ಹೋಗೋಣ ಸರ್? ಸರ್ ಸ್ಟ್ರೈಟ್ ಹೋಗೋದ್ರು ಹೋಗಿ ಆ ಬ್ರಿಡ್ಜ್ ಮೇಲೆ ಹತ್ತಿ ಇಳಿಯೋಣ, ಇಲ್ಲ ಅಂದ್ರೆ ಹೋಗಿ ವಾಪಸ್ ಬರ್ಬೋದು. ಹೌದು ಸರ್, ಬರ್ಬೋದು. ಓಕೆ, ಆ್ಯಕ್ಚುಲಿ ಆ ಸ್ನಾರ್ಕಲ್ದು ತೆಗೆದ್ಮೇಲೆ ಒಂದು ಸ್ವಲ್ಪ ಸ್ಪೀಡಾಗಿ ಆಗಿದೆ. ಹಾಂ ಸರ್, ವೆಯ್ಟು ಇದೆಲ್ಲ ಸರ್, ವೆಯ್ಟು ಇದೆ. ಅದು ಯಾವುದು? ಅದು ನಿಮಗೆ ಕೆಳಗಡೆ ಕ್ರಾಶ್ ಗಾರ್ಡು. ಕ್ರಾಶ್ ಗಾರ್ಡ್ದಲ್ವಾ? ಹೌದು. ಆಕ್ಚುಲಿ ವೆಯ್ಟ್ ಇತ್ತು. ಮೊನ್ನೆ ಇಲ್ಲೇ ಅಲ್ಲ ಇದು ಪ್ರೊಟೆಸ್ಟ್ ಎಲ್ಲ ಮಾಡೋದಲ್ಲ ಕಾಂಗ್ರೆಸ್ ಅವರು? ಸೇಮ್ ಇಲ್ಲೇನೆ. ಮೇಲೆ ಅಲ್ಲ? ಹಾಂ ಸರ್. ಸರ್ ಆಕ್ಚುಲಿ ಇದು ಕರೆಕ್ಟ್. ಇದು ಆ ಸ್ನಾರ್ಕಲ್ ಏನಾಗಿತ್ತು ಗೊತ್ತಾ, ಮೇಲಿಂದ ಏರ್ ತಗೊಳಕ್ ಅದಕ್ಕೆ ಹಿಂಸೆ. ಹೌದು ಕರೆಕ್ಟ್ ತಾನೆ? ಹೌದು, ಯಾಕಂದ್ರೆ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಸ್ಪೇಸ್ ಕೊಟ್ಟಿದ್ದಾನೆ. ಅದು ಹಿಂಗೆ ಹೊರಗಡೆಯಿಂದ ಹೋಗುತ್ತಲ್ವಾ, ನಿಮಗೆ ಈಸಿ ಆಗುತ್ತೆ. ಅದಕ್ಕೆ ಮೇಬಿ ನೋಡೋಣ, ಮೈಲೇಜ್ ಏನಾದರೂ ಇಂಪ್ರೂವ್ ಆಗ್ಬೋದೇನೋ. ಆಗುತ್ತೆ ಸರ್, ಲೆಟ್ಸ್ ಸಿ. ಇವಾಗ ನೀವು ಎಲ್ಲರೂ ಲಾಂಗ್ ಹೋಗ್ಬೇಕಾದ್ರೆ ಬೇಕೇ ಬೇಕಲ್ಲ ಸರ್ ಅದು ಮೇಲ್ಗಡೆ. ಅದೇನು ಅಂತ ಡಿಫ್ರೆನ್ಸ್ ಕೊಡುತ್ತಾ ಮೈಲೇಜ್ಗೆ ಅಲ್ವಾ? ಹೆಂಗಿದ್ರು ಹೊರಗಡೆ ಇದೆ ಅದು. ಈಗ ನೋಡಿ, ಇವಾಗ ಈಗಲೇ 12 ತೋರಿಸ್ತೈತೆ. ಇದೇ ಫಸ್ಟ್ ಟೈಮು ಈ ಡಿಜಿಟಲ್ ಮೀಟ್ರಲ್ಲಿ ನಾನು 12 ನೋಡ್ತಾ ಇರೋದು. ಖುಷಿ ಆಗ್ಬಿಡ್ತೀನಿ ಹಂಗೇನಾರ. ಅದು ನಿಮಗೆ ಇನ್ನೊಂದು ಹೈವೇಗೆ ಹೋದ್ರೆ ಸರ್, ಅದನ್ನ 0 ಮಾಡಿ ಒಂದು 50 ಕಿಲೋಮೀಟರ್ಸ್ ಒಂದು 80 ಸ್ಪೀಡ್ ಓಡಿಸಿದೆ, ಆಮೇಲೆ ರೇಂಜ್ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಬರ್ತಾ ಇದೆ ಅಂತ. ನಾನೇನು ಮಾಡ್ತೀನಿ ಗೊತ್ತಾ, ಕಟ್ ಆಫ್ ಮಾಡ್ಕೊತೀನಿ. ಕಟ್ ಆಫ್ ಟು ಕಟ್ ಆಫ್ ನೋಡ್ತೀನಿ. ಇಲ್ಲ ಸರ್, ಡಿಫ್ರೆನ್ಸ್ ಇದೆ. ಸರ್ ಬಂದಾಗ ಹೇಳಿ, ಕಟ್ ಬಂದಾಗ ನಾನು ಹೋಗ್ಬೇಕಾದ್ರೆ ಇವೆಲ್ಲ ಮಾಡಿಸ್ಕೊಂಡು ಹೊಂಟೋಗ್ಬಿಟ್ಟಿದ್ರೆ ಒಂದಷ್ಟು ಮೈಲೇಜ್ ಬರೋದು ನನಗೆ.
70,000 ಪೆಟ್ರೋಲ್ಗೆ ಖರ್ಚಾಗಿದೆ. ಬಟ್ ಅವಾಗ ಕಿಲೋಮೀಟರ್ ಬೇರೆ ಕವರ್ ಆಗಿರಲಿಲ್ಲ ಸರ್. ಕಿಲೋಮೀಟರ್ ಕವರ್ ಆಗಿಲ್ಲ, ನಿಮ್ ಕಿಲೋಮೀಟರ್ ಬೇರೆ ಇತ್ತು. ಹೌದು ಅದು ನಿಜಾನೇ. ಹಂಗೆ ಮಾಡಿಸಿದ್ರು ಪ್ರಯೋಜನ ಆಗಲ್ಲ. ನಿಮ್ಗೆ ಅಲ್ಲಿಗೆ ಇಲ್ಲಿ ಕವರ್ ಆಗೋಯ್ತಲ್ಲ. ಹಂಗೆ ಬೇಕು ಅಂತಂದ್ರೆ ನಾನೊಂದು ಆಯಿಲ್ ಚೇಂಜ್ ಮಾಡ್ಕೊತೀನಿ ಅಂದ್ರೆ ಮಾಡ್ಬೋದಲ್ವಾ? ಮಾಡ್ಬೋದು ಸರ್. ಏನಂದ್ರೆ ಗ್ರೇಡ್ ನೋಡ್ಕೊಂಡು ಹಾಕ್ಬೇಕು ಸರ್. ಗೊತ್ತಾಯ್ತು. ಈ ಸಲ ಮೈಲೇಜ್ ಕವರ್ ಆಗೋದ್ರೆ ಒಂದು ಡೈರೆಕ್ಟಾಗಿ ಒಂದು ಓಪನ್ ವಿಡಿಯೋನೇ ಮಾಡಿ ಹಾಕ್ಬಿಡ್ತೀನಿ. ಏನು ಹಾಕ್ಸ್ಬಿಡಿ, ಖಾಲಿ ಬಿಟ್ಬಿಡಿ ಹಿಂಗೆ ಅಂತ. ಏರ್ ಫಿಲ್ಟ್ರು ಫುಲ್ ಇದಾಗ್ಬಿಟ್ಟಿತ್ತಾ? ಹಾಂ ಸರ್, ಅದು ಕ್ಲೀನ್ ಮಾಡಿಸಿದ್ದೀನಿ. ಕ್ಲೀನ್ ಮಾಡಿಸಿ ಹಾಕಿದೆ. ಅಂದರೆ ಅದೇನು ಹೊಸ್ದಾಗದ್ ಬೇಡವಾ? ಅದು ಇಲ್ಲ ಬೇಡ ಸರ್. ಅದು ನಿಮಗೆ ಇನ್ನೊಂದು ನೀವು ಯೂಸ್ ಆಗ್ತಾ ನೆಕ್ಸ್ಟ್ ಲಿಕ್ವಿಡ್ ಬರುತ್ತೆ ಅದಕ್ಕೆ. ಆ ಕಡೆ ಹೊಟ್ಟೋಗ್ಬಿಡ್ಲಾ? ಹಾಂ ಸರ್, ಏನು ಬರೋದಿಲ್ಲ. ಆ ಕಡೆ ಹೋಗ್ಬೋದು, ಈ ಕಡೆ ಹೋಗ್ಬೋದು. ಆ ಲಿಕ್ವಿಡ್ ಬರುತ್ತೆ ಸರ್. ಆ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಇನ್ನೂ ಕ್ಲೀನ್ ಆಗುತ್ತೆ. ನೀವು ಅದು ಇನ್ನೂ ಡಸ್ಟ್ ಜಾಸ್ತಿ ಆದರೆ ತರಿಸ್ಕೋಬೋದು ಅದನ್ನು. ಓಕೆ. ಕೇಂಡ್ ಅಂಡ್ ಫಿಲ್ಟ್ರ್ ಕ್ಲೀನಿಂಗ್ ಅಂತ ಲಿಕ್ವಿಡ್ ಬರುತ್ತೆ, ಅದು ಹಾಕಿದ್ರೆ ಸ್ವಲ್ಪ ಇನ್ನೂ ಕ್ಲೀನ್ ಆಗಿಬಿಡುತ್ತೆ. ಓ, ಅಂದರೆ ನಾವು ಆ ಎ ಸಿ ಫಿಲ್ಟ್ರ್ ರೀಪ್ಲೇಸ್ ಮಾಡೋ ಅವಶ್ಯಕತೆ ಇರಲ್ವಾ? ಅಲ್ಲ, ಎ ಸಿ ಫಿಲ್ಟರ್ ರಿಪ್ಲೇಸ್ ಮಾಡಲೇಬೇಕಾಗುತ್ತೆ. 10,000 ಕಿಲೋಮೀಟರ್ಸ್ಗೆ ಯಾಕಂದ್ರೆ ಡಸ್ಟ್ ಬರ್ತಾ ಇರುತ್ತೆ. ಹೌದು. ಕೇಂಡ್ ಅಂಡ್ ಫಿಲ್ಟರ್ ಬೇರೆ ಬರುತ್ತೆ. ಅದು ನಿಮ್ಗೆ ಇವಾಗ ಏರ್ ಫಿಲ್ಟರ್ ಹಾಕಿದಿರಲ್ವಾ, ಓಕೆ, ಅದು ಬಂದು ನಿಮಗೆ ಜಾಸ್ತಿ ಲೈಫ್ ಇರುತ್ತೆ. ಸೊ ನಾರ್ಮಲ್ ಆಗಿ ಹಾಕೋದು ನಾವು ಎವ್ರಿ 20,000 40,000 ಚೇಂಜ್ ಮಾಡ್ಬಿಡ್ತೀವಿ. ಬಟ್ ಇದು ಲೈಫ್ ಇರುತ್ತೆ. ಈಗ ಇದೇನು ತುಂಬ ಜಾಸ್ತಿ ಇದಿತ್ತಾ ಅಲ್ವಾ? ಡಸ್ಟ್ ಇತ್ತು, ನಾರ್ಮಲ್ ಆಗಿತ್ತು ಅಷ್ಟೇ. ಹೌದಾ? ನಾರ್ಮಲ್ ಆಗಿತ್ತು. ಓಕೆ. ಅರುಣ್ ಸರ್, ಏನೇನು ಮಾಡಿದ್ದೀರಾ ಈಗ? ಸರ್, ಇವಾಗ ನಿಮಗೆ ಇಂಜಿನ್ ಆಯಿಲು, ಓಕೆ, 0 ನಿಮಿಷ, ಇಂಜಿನ್ ಆಯಿಲು, ಕ್ಯಾಬಿನ್ ಫಿಲ್ಟರ್, ಏರ್ ಫಿಲ್ಟರ್, ಮತ್ತೆ 4 ವೀಲ್ ಬ್ರೇಕ್ಸ್ ಕ್ಲೀನಿಂಗ್ ಆಗಿದೆ. ಕೆಳಗಡೆ ಅಂಡರ್ ಚಾಸಿ ಬೋಲ್ಟ್ ನಟ್ಸ್ ಎಲ್ಲಾನು ಟೈಟ್ ಮಾಡಿದೀನಿ, ಗ್ರೀಸಿಂಗ್ ಆಗಿದೆ. ಬ್ರೇಕ್ ಪ್ಯಾಡ್ ಚೇಂಜ್ ಆಯ್ತಾ? ಬ್ರೇಕ್ ಪ್ಯಾಡ್ ಚೆಕ್ ಮಾಡಿದೀನಿ. ಇವಾಗ ಚೇಂಜಸ್ ಬೇಡ, ನೆಕ್ಸ್ಟ್ ಸರ್ವಿಸ್ ಗೆ ಚೇಂಜಸ್ ಇದೆ. ಇವಾಗ ಚೆನ್ನಾಗಿದೆ, ಇವಾಗ ಬೇಡ, ನೆಕ್ಸ್ಟ್ ಸರ್ವಿಸ್ ಗೆ ಚೇಂಜ್ ಆಗುತ್ತೆ. ಮತ್ತೆ ಡಯಾಗ್ನೋಸ್ಟಿಕ್ ಅಂದ್ರೆ ಬಿಫೋರ್ ಸರ್ವಿಸ್ STT ಟೂಲ್ ಹಾಕಿ ಸ್ಕ್ಯಾನ್ ಮಾಡಿ ಏನೇನ್ ಕಂಪ್ಲೇಂಟ್ಸ್ ಇದೆ, ಫ್ಯೂಚರ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅದೆಲ್ಲ ಸ್ಕ್ಯಾನ್ ಮಾಡಿ ಡೇಟಾ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಏನ್ ತೊಂದರೆ ಇಲ್ಲ, ಅದೆಲ್ಲ ಸಾಲ್ವ್ ಆಗಿದೆ. ಮತ್ತೆ 4 ವೀಲ್ ಬ್ರೇಕ್ಸ್ ಎಲ್ಲಾನು ಓರಲ್ ಆಗಿದೆ. ಸೊ ಬ್ರೇಕ್ ಪ್ಯಾಡ್ಸ್, ಲೈನರ್ಸ್ ಎಲ್ಲಾನು ಚೆಕ್ ಮಾಡಿಸಿ. ಮತ್ತೆ ಬೇರೆ ಎಲ್ಲ AC ಎಲ್ಲಾನು ಚೆಕ್ ಮಾಡಿದ್ವಿ ಸರ್. AC ಫಿಲ್ಟರ್ ಚೇಂಜ್ ಆಗಿದೆ. ಸೊ ಬ್ಲಾಕ್ ಆಗಿತ್ತು, ಅದನ್ನ ರಿಮೂವ್ ಮಾಡಿ AC ಎಲ್ಲ ಚೆಕ್ ಮಾಡಿದೀನಿ. ಇವಾಗ ಕರೆಕ್ಟ್ ಇದೆ. ಓಕೆ, ಲೆಟ್ಸ್ ಸಿ. ಒಂದು ಸೌಂಡ್ಸ್ ಎಲ್ಲಾನು ಸಾಲ್ವ್ ಆಗಿದೆ. ಹೌದಾ? ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇತ್ತು ಆಕ್ಚುಲಿ. ಚೆಕ್ ಮಾಡಿಸಿದ್ದೀನಿ ಸರ್. ನಿಮಗೆ ಇಟ್ಟಿದ್ದೀನಿ, ಅದು ನಿಮಗೆ ರಿವರ್ಸ್ ಕ್ಯಾಮೆರಾ ಹಾಕಿದೀರಾ, ಅಲ್ಲಿಗೆ ಆ ಕ್ಲಾಂಪ್ ಬರುತ್ತೆ. ಆ ಕ್ಲಾಂಪ್ ಅಲ್ಲಿ ಕೂರ್ತಾ ಇಲ್ಲ, ರಿವರ್ಸ್ ಕ್ಯಾಮೆರಾ ಹತ್ರ. ಅದಕ್ಕೆ ರಿವರ್ಸ್ ಕ್ಯಾಮೆರಾ ಬಿಚ್ಚಿದ್ರೆ ಮಾತ್ರ ಆ ಕ್ಲಾಂಪ್ ಕೂತ್ಕೊಳ್ಳುತ್ತೆ. ರಿವರ್ಸ್ ಕ್ಯಾಮ್ರಾ ಅಲ್ಲ, ಸ್ಟಾಕ್ ಅಲ್ಲೇ ಅಲ್ವಾ ಅದು ಇರೋದು? ಅದರಲ್ಲಿ ಒಂದು ಕ್ಲಾಂಪ್ ಕೂರುತ್ತೆ ಇಲ್ಲಿ, ಆ ಕ್ಲಾಂಪ್ ಅಲ್ಲಿ ಕೂರ್ತಾ ಇಲ್ಲ. ಯಾಕೆ? ಅದು ನಿಮ್ಗೆ ಆ ರಿವರ್ಸ್ ಕ್ಯಾಮ್ರಾ ಅಲ್ಲಿ ಕರೆಕ್ಟ್ ಆಗಿ ಹಿಂದೆ ಪೊಸಿಷನ್ ಇದೆಯಲ್ಲ ಸರ್, ಅಲ್ಲಿ ಕರೆಕ್ಟ್ ಆಗಿ ಲಾಕ್ ಆಗ್ತಾ ಇದೆ. ಓಕೆ, ಅದು ಕರೆಕ್ಟ್ ಆಗಿ ಕೂತ್ರೆ ನಿಮ್ಗೆ ಸ್ಕ್ರೂ ಹಾಕಕ್ಕಾಗತ್ತೆ, ಇಲ್ಲಾಂದ್ರೆ ಈಗ ಕ್ಲಾಂಪ್ ಸಿಗ್ತಾ ಇಲ್ವಾ? ಏನು ಅದು ಕ್ಲಾಂಪ್ ಸಿಕ್ಕಿದೆ, ಬಟ್ ಅದು ಹಾಕಕ್ಕಾಗಲ್ಲ. ನಾನು ಬಿಚ್ಚಿ ಟ್ರೈ ಮಾಡ್ಬಿಟ್ಟೆ. ಅಷ್ಟೇನಾ? ಯಾಕೆ ಹಂಗಾಯ್ತು? ಅದು ನಿಮಗೆ ಅದು ಎಕ್ಸ್ಟ್ರಾ ಫಿಟ್ ಇದೆಯಲ್ಲ ಸರ್, ಸೊ ಅದು ನಿಮಗೆ ಆ ಪೊಸಿಷನ್ ಅಲ್ಲಿ ಫಿಟ್ ಆಗಿದೆ. ಸೊ ಈ ಕ್ಲಾಂಪ್ ಕರೆಕ್ಟ್ ಆಗಿ ಫಿಟ್ ಆದ್ರೆ ಮಾತ್ರ ಅಲ್ಲಿ ಪಾರ್ಕಿಂಗ್ ಹಾಕಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಹೌದಾ? ಓಕೆ, ನೋಡೋಣ ಬಿಡಿ. ಒಂದು ರೌಂಡು, ಸರಿ, ಒಂದು ಸಣ್ಣದಾಗಿ ಒಂದು ರೈಡ್ ಮಾಡ್ಕೊಂಡು ಬಂದ್ಬಿಡೋಣ. ಎಸ್, 2 ಸರ್ವಿಸು, 2 ಆಯಿಲ್ ಫಿಲ್ಟ್ರು, ಕ್ಯಾಬಿನ್ ಫಿಲ್ಟರ್ ಒಂದು ಬರುತ್ತೆ, ಸ್ಪಾರ್ಕ್ ಪ್ಲಗ್, ಡ್ರೈನೆಟ್ ವಾಷರು, ಏರ್ ಫಿಲ್ಟರ್ ಬರುತ್ತೆ, ಮತ್ತೆ ಇಂಜಿನ್ ಆಯಿಲ್ ಬರುತ್ತೆ. ಅಂದರೆ ರೇಟ್ ಸೇಮೇ ಇರುತ್ತೆ, ನಾವು 2 ಕ್ವಾಂಟಿಟಿ ತಗೋತೀವಿ ಅಷ್ಟೇ. ಇದರಲ್ಲಿ ನಿಮಗೆ ಲೇಬರಲ್ಲಿ ವೇವ್ ಆಫ್ ಆಗಿರುತ್ತೆ. ಓ, ಲೇಬರ್ ವೇವ್ ಆಫ್ ಆಗುತ್ತಾ? ಲೇಬರಲ್ಲಿ ನಿಮಗೆ ತುಂಬ ವೇವ್ ಆಫ್ ಮಾಡಿ ಬರೀ ಪೇಡ್ ಸರ್ವಿಸ್ ಮಾತ್ರ ಕೊಟ್ಟಿದ್ದೇನೆ. ಬೇರೆ ಎಲ್ಲ ಲೇಬರ್ಸು ನಾನು ವೇವ್ ಆಫ್ ಮಾಡಿದ್ದೀನಿ. ಓಕೆ ಸರ್, ಆಯಿತು. ಥ್ಯಾಂಕ್ ಯು ಅರುಣ್ ಸರ್, ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ 40,000ಕ್ಕೆ ಸಿಗೋಣ. ಖಂಡಿತ ಸರ್. ಓಕೆ ಸರ್. ವಿಂಡ್ಶೀಲ್ಡ್ ಏನಾದ್ರು ಮಧ್ಯದಲ್ಲಿ ಇದ್ರೆ ಖಂಡಿತ ಬನ್ನಿ ಸರ್, ಖಂಡಿತ ಬನ್ನಿ, ಮಾಡಿಸ್ಕೊಡ್ತೀನಿ. ಮನೆ ಹತ್ರ ಬಂದಾಯಿತು. ಬ್ರೇಕಪ್ ಸಹಿತ ಎಷ್ಟಾಯಿತು ಸರ್ವಿಸ್ಗೆ ಏನಂತ ಹೇಳ್ತೀನಿ ಬನ್ನಿ. ಈಗ ನಾನು ಇದರಲ್ಲಿ ತಗೊಂಡಿರೋದೇನು ಅಂತಂದರೆ SMP ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನಾಗ್ತಿದೆ ಅಂತಂದರೆ 2 ಸರ್ವಿಸ್ಗಳು ಕವರ್ ಆಗ್ತಾ ಇದೆ. ಅದು 10,110 ರೂಪಾಯಿಗೆ ಸಿಕ್ಕಿದೆ. ಅಂದರೆ ಬಿಫೋರು ನಾನು ಈ ಸರ್ವಿಸಿಗೆ ಮಾತ್ರ ಬಿಟ್ಟಾಗ 7,000 ಆಗುತ್ತೆ ಅಂತ ಹೇಳಿದರು. ಆಮೇಲೆ ಕೇಳಿ ನೋಡಿದಾಗ ಇಲ್ಲ, ನೀವು ಇನ್ನೊಂಚೂರು ಮಾಡಿಸ್ಕೊಂಡ್ರೆ, ಈ ಥರ ಏನಾದರೂ ಒಂದು ಪ್ಲ್ಯಾನ್ ತೊಗೊಂಡ್ರೆ ನಿಮ್ಗೆ ಕಡಿಮೆ ಆಗುತ್ತೆ 2 ಸರ್ವಿಸ್ಗೂ ಸೇರಿಸಿ ಅಂತ. ಇದೇನು ಅಂತಂದರೆ ನಾವು ಅಡ್ವಾನ್ಸಾಗಿ ದುಡ್ಡು ಕೊಟ್ಟಿರ್ತೀವಿ ಅವ್ರಿಗೆ. ಸೊ ಆ ದುಡ್ಡಲ್ಲಿ ನಮ್ಗೊಂದು ಸ್ವಲ್ಪ ಕನ್ಸೆಷನ್ ಆಗಿ ನೆಕ್ಸ್ಟ್ ಸರ್ವಿಸಲ್ಲಿ ಕಡಿಮೆ ಬೀಳುತ್ತೆ. ಡ್ಯೂ ಅಟ್ 40,000 ಕಿಲೋಮೀಟರ್ಸು, ಅರ್ಥ ಆಯ್ತಲ್ವಾ? ಸೊ 40,000 ಕಿಲೋಮೀಟ್ರ್ ಒಳಗೂ ಕೂಡ ನಾನು ಮಾಡಿಸ್ಕೋಬೋದು. ಈಗ ನಾನು ಮಾಡಿಸಿರೋದಷ್ಟಕ್ಕೆ 30,000 ಚಿಲ್ಲರೆಗೆ, ನೆಕ್ಸ್ಟು 40,000 ಚಿಲ್ಲರೆಗೆ ಆಗುತ್ತೆ. ಈಗ ಈ ವಿಡಿಯೋದಲ್ಲಿ ನಾನು ನಂದು ನೇಪಾಳನ ಖರ್ಚನ್ನ ಹೇಳೋದಾದರೆ, ನೇಪಾಳಿಗೆ ಒಂದು ಹೆಚ್ಚು ಕಡಿಮೆ 60,000 ರೂಪಾಯಿ ಪೆಟ್ರೋಲ್ಗೆ ಹೋಗಿದೆ. ಅದಾದಮೇಲೆ ಇವಾಗ ಈ 10,000ನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ 70,000 ಗಾಡಿಗೆ ಅಂತ ಖರ್ಚಾಗಿದೆ. ಇನ್ನು ಬನ್ಸಾರ್ ತೊಗೊಂಡಿದ್ದು ಎಲ್ಲಿ, ನೇಪಾಳದಲ್ಲಿ, ಅದಕ್ಕೊಂದು 6, 7, 10,000 ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಎಷ್ಟಾಯಿತು? 80,000 ಆಯಿತು. ಇನ್ನು ನಾನು ಸುತ್ತಾಡಿದ್ದು ಮಾಡಿದ್ದೆಲ್ಲ ಸೇರಿದ್ರೆ 1.5 ಲಕ್ಷ ಆಗಿದೆ ಖರ್ಚು. ಸೊ ಎಲ್ಲನೂ ಸೇರಿಸಿದ್ರೆ
ಒಂದು 2,30,000 ರೂಪಾಯಿ ಟೋಟಲ್ ನೇಪಾಳ್ ಟ್ರಿಪ್ಗೆ ಬೈ ಕಾರಲ್ಲಿ ಹೋಗಿ ಬಂದಿದ್ದು, ಅದು ಒಬ್ಬನೇ ಹೋಗಿದ್ದು ಬಂದು ಖರ್ಚಿಗೆ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಏನಾದರೂ ನೇಪಾಳ್ಗೆ ಕಾರಲ್ಲಿ ಮಾಡ್ತೀವಿ ಅಂತಂದರೆ ಸೋಲೋದಲ್ಲಿ ಮಾಡೋದಕ್ಕೆ ಒಂದು ರೆಫರೆನ್ಸ್ ಸಿಕ್ಕಿದ್ರೆ ನೀವು ನೆಕ್ಸ್ಟು ನಿಮ್ಮ ಗ್ರೂಪಲ್ಲಿರೋ ಫ್ರೆಂಡ್ಸ್ಗಳನ್ನ ಹಾಕೊಂಡು ಹೋಗಿ ಕೂಡ ಒಂದು ರೆಫರೆನ್ಸ್ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ಯೂಚರಲ್ಲಿ ಕಿತಡಿ ಅಡ್ವೆಂಚರ್ಸಿಂದ ನೇಪಾಳಕ್ಕೂ ಕೂಡ ಕಾರ್ ಡ್ರೈವ್ನ ಮಾಡ್ತೀವಿ. ಅಂದರೆ ಈಗ ಒಂದಷ್ಟು ಜನಕ್ಕೆ ನಾವು ಮುಂದಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತಿರುತ್ತೆ, ಜಸ್ಟ್ ನೇಪಾಳ ಮಾತ್ರ ನೋಡ್ತೀವಿ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಒಳ್ಳೆ ರೀತಿ ಒಂದು ಎಕ್ಸ್ಪಿಡೇಷನ್ನ ಮಾಡಿಸೋಂಥ ಪ್ರಯತ್ನನ ಮಾಡ್ತೀನಿ. ಆಯಿತಾ? ಇಷ್ಟು ಹೇಳ್ತಾ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.